ನಮಸ್ಕಾರ ಸ್ನೇಹಿತರೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆ ನಗರಾಭಿವೃದ್ಧಿ ಕೋಶ ರಾಮನಗರದಲ್ಲಿ ಪೌರ ಕಾರ್ಮಿಕರ ನೇಮಕಾತಿಯನ್ನು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಇದೇ ಥರ ಜಾಬ್ ನ್ಯೂಸ್ಗಾಗಿ ನಮ್ಮ ಕರೆಕ್ಟ್ ಯೂಟ್ಯೂಬ್ ಚಾನಲ್ನ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕನ್ನು ತಿಳಿಸ್ಕೊಡ್ತೇನೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ರಾಮನಗರ ಜಿಲ್ಲೆಯಲ್ಲಿ ನೇರ ಪಾವತಿ ಪೌರ ಕಾರ್ಮಿಕರ ನೇಮಕಾತಿ ಸೂಚನೆ ಹೊರಡಿಸಿದ್ದು. ಬದ್ರೆ ಅದ್ರ ಬಗ್ಗೆ ನಿಮಗೆ ಪೂರ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಎಲ್ಲೆಲ್ಲಿ ಖಾಲಿ ಇದಾವೆ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ. ನಿಮಗೆ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕನಕಪುರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಮತ್ತು ಚನ್ನಪಟ್ಟಣ ನಗರಸಭೆಗಳಲ್ಲಿ ನೇರ ಪಾವತಿ ಖಾಲಿ ಇರುವ ನೇರ ಪಾವತಿ ಪೌರ ಕಾರ್ಮಿಕ ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ ಈ ಸುತ್ತಲಿನ ಹೊರಡಿಸಿರ್ತಾರೆ. ಉಲ್ಲೇಖಿತ ಸುತ್ತೋಲೆಯಲ್ಲಿ ನೀಡಲಾದ ಈ ಅರ್ಜಿಗಳನ್ನು 3/8/2026, 5/9/2026 ಸಂಬಂಧಪಟ್ಟ ನಗರಸಭೆ ಕಚೇರಿಗಳಲ್ಲಿ ನೀವು ಈ ಕೆಳಗಡೆ ಬರ್ತಿ ಇಲ್ಲಿ ಇದನ್ನು ಕೊಟ್ಟಿರ್ತೀನಿ ನಿಮಗೆ, ಅದನ್ನ ಫಿಲ್ ಮಾಡಿ ನಿಮ್ಮ ಸಂಬಂಧಪಟ್ಟ ನಗರಸಭೆ ಕಚೇರಿಗಳಲ್ಲಿ ಕೊಡ್ತಕ್ಕದ್ದು ಗೆಳೆಯರೆ. ನೋಡ್ರಿ ಯಾವ ತಾರೀಕಿಂದ 3/8/2026 5/9/2026 ನಿಮ್ಗೆ ಟೈಮ್ ಇರ್ತದೆ. ಈ ಅರ್ಜಿಗಳನ್ನು ದಿನಾಂಕ 5/9/2026 ಸಂಜೆ 5 ಗಂಟೆ ಒಳಗಡೆ ನೀವು ಈ ಫಾರ್ಮನ್ನು ತುಂಬಿ ಕೊಡಬೇಕಾಗ್ತದೆ ಗೆಳೆಯರೆ. ಈ ಕಚೇರಿಗಳಿಗೆ ನೀವು ಸಂಬಂಧಪಟ್ಟ ನಗರಸಭೆಗಳಲ್ಲಿ ಕೊಡಬೇಕಾಗ್ತದೆ ಗೆಳೆಯರೆ. ಯಾವ ನಗರಸಭೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರ್ತಾವ ಅಂತ ತಿಳಿಸ್ಕೊಡ್ತೀನಿ ಗೆಳೆಯರಲ್ಲಿ. ರಾಮನಗರ ನಗರಸಭೆಯಲ್ಲಿ 45 ಹುದ್ದೆಗಳು ಖಾಲಿ ಇರ್ತಾವೆ ಗೆಳೆಯರೆ ಇಲ್ಲಿ. ನಂತರ ಚನ್ನಪಟ್ಟಣ ನಗರಸಭೆಯಲ್ಲಿ 36 ಹುದ್ದೆಗಳು ಖಾಲಿ ಇರ್ತಾವ. ನಂತರ ಕನಕಪುರ ನಗರಸಭೆಯಲ್ಲಿ 21 ಹುದ್ದೆಗಳು ಖಾಲಿ ಇರ್ತಾವೆ ಗೆಳೆಯರೆ. ಈ ಅರ್ಜಿ ಸಲ್ಲಿಕೆ ಮತ್ತು ವಿಧಾನ ಬಂದ್ಬಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ ಅವಲ್ಲಿ ತಿಳಿಸ್ಕೊಟ್ಟ ಹಾಗೆ 3/8 ನೋಡ್ರಿ 3/8/2026. ಕೊನೆಯ ದಿನಾಂಕ ಬಂದ್ಬಿಟ್ಟು 5/9/2026 ಸಾಯಂಕಾಲ 5 ಗಂಟೆ ಒಳಗಡೆ ನೀವು ಈ ಫಾರ್ಮನ್ನು ಭರ್ತಿ ಮಾಡಿಕಿಸಿಂದ ನಿಮ್ಮ ಆಯಾ ನಗರ ಸಭೆ ಎಲ್ಲಿರುತ್ತಲ್ಲ ಅಲ್ಲಿ ಕೊಡ್ಬೇಕಾಗ್ತದೆ ಗೆಳೆಯರೆ. ಈ ಅರ್ಜಿಗಳ ನಮೂನೆಯನ್ನು ನೀವು ಎಲ್ಲಿ ಪಡಿಬೇಕಂದ್ರೆ ಅರ್ಜಿಗಳನ್ನು ದಾಖಲೆ ಸಲ್ಲಿಸುವ ಎಲ್ಲಿ ಸ್ಥಳ ಅಂದ್ರೆ ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ನಗರಸಭೆ ಕಚೇರಿಗಳಲ್ಲಿ ಅವಧಿಯಲ್ಲಿ ನೀವು ಅದನ್ನ ಅರ್ಜಿ ನಮೂನೆ ತೆಗೆದುಕೊಂಡು ತುಂಬಿಕಿಸಿಂದ ಸದರಿ ಅದಕ್ಕೆ ದಾಖಲಾತಿ ಏನು ಕೇಳ್ತಾರಲ್ಲ ಆ ದಾಖಲೆಯನ್ನು ಹಚ್ಚಿಕಿಸಿಂದ ರಾಮನಗರ, ಚನ್ನಪಟ್ಟಣ, ಕನಕಪುರ ನಗರಸಭೆಗಳಲ್ಲಿ ಕೊಡಬೇಕಾಗ್ತದೆ ಗೆಳೆಯರೆ. ಅದು ಅವಧಿ ಒಳಗಡೆ ಎಷ್ಟು ತಾರೀಕು ತನಕ 5/9/2026 ಸಾಯಂಕಾಲ 5 ಗಂಟೆವರೆಗೆ ನಿಮ್ಗೆ ಟೈಮ್ ಇರ್ತದೆ ಗೆಳೆಯರೆ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕನಿಷ್ಠ ನಿಮ್ಗೆ 18 ವರ್ಷ ಆಗಿರ್ಬೇಕು ಗೆಳೆಯರೆ. ಇದಕ್ಕೆ ಕನಿಷ್ಠ ಗರಿಷ್ಠ ವಯೋಮಿತಿ 50 ವರ್ಷದೊಳಗೆ ಇರ್ಬೇಕು ಗೆಳೆಯರೆ ನೀವು. ಇದಕ್ಕೆ ವಿದ್ಯಾರ್ಥಿ ಯಾವುದೇ ರೀತಿ ವಿದ್ಯಾರ್ಥಿ ಅನ್ವಯಿಸಲು ಗೆಳೆಯರೆ. ಇದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಇದಕ್ಕೆ ಜಸ್ಟ್ ನೀವು ಇದಕ್ಕೆ ಕನ್ನಡ ಭಾಷೆ ಮಾತನಾಡಲಿಕ್ಕೆ ಬರ್ಬೇಕಷ್ಟೇ. ಕನ್ನಡ ಬಂದರೆ ನಿಮ್ಗೆ ನಡೀತದೆ ಗೆಳೆಯರೆ ವಿದ್ಯಾರ್ಥಿ. ನೋಡ್ರಿ ಗೆಳೆಯರೆ, ಕನ್ನಡ ಮಾತನಾಡಕ್ಕೆ ಬಂದ್ರೆ ನೀವು ಈ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಗೆಳೆಯರೆ. ಯಾವುದೇ ರೀತಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಇದಕ್ಕೆ. ನಂತರ ಗೆಳೆಯರೆ ಇಲ್ಲಿ ನಿಮಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಗರಸಭೆಗಳಲ್ಲಿ ಈ ಹಿಂದೆ ಹೊರಗುತ್ತಿಗೆ, ದಿನಗೂಲಿ ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ 1 ವರ್ಷ ಪೌರ ಕಾರ್ಮಿಕ ಲೋಡರ್ಸ್, ಯುಜಿಡಿ ಹೆಲ್ಪರ್ಸ್, ಕ್ಲೀನರ್ ಹಾಗೂ ಕಾರ್ಯನಿರ್ವಹಿಸಿದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನ ಕೊಡತ್ತಾರ ಗೆಳೆಯರೆ. ಅದಕ್ಕೆ ನೋಡ್ರಿ ಈ ಹಿಂದೆ ಯಾರ್ಯಾರು ಪೌರ ಕಾರ್ಮಿಕರಾಗಿ ಯಾರ್ಯಾರು ಕೆಲಸ ಮಾಡಿದಾರಲ್ಲ ಅವ್ರಿಗೂ ಸಹ ಅವ್ರಿಗೆ ಪ್ರಮುಖ ಆದ್ಯತೆಯನ್ನು ಕೊಡತ್ತಾರ. ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ESI, PF ವೇತನ ಪಾವತಿಸಿರುವ ಬ್ಯಾಂಕ್ ಪಾಸ್ಬುಕ್, ಹಾಜರಾತಿ ದಾಖಲೆಗಳನ್ನ ಸಂಬಂಧಪಟ್ಟ ಇಲ್ಲಿ ಪೌರಾಯುಕ್ತ ಏನಿರ್ತಲ್ಲ ನಗರಸಭೆಗಳಲ್ಲಿ ಅಲ್ಲಿ ನೀವು ಡಾಕ್ಯುಮೆಂಟ್ ಅನ್ನ ಕೊಡ್ಬೇಕಾಗ್ತದೆ ಗೆಳೆಯರೆ. ಇದಕ್ಕೆ ಅವಾಗಲೇ ತಿಳಿಸ್ಕೊಟ್ಟ ಹಾಗೆ ಕನ್ನಡ ಭಾಷೆ ಮಾತನಾಡುವ ಬಗ್ಗೆ ಜ್ಞಾನ ಇರಬೇಕು. ಕನ್ನಡ ಜ್ಞಾನದ ಬಗ್ಗೆ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಇದಕ್ಕೆ ಲಗತ್ತಿಸಬೇಕು ಗೆಳೆಯರೆ ನೀವು. ಗೆಳೆಯರನ್ನ ಅವಾಗಲೇ ತಿಳಿಸ್ಕೊಟ್ಟ ಹಾಗೆ ಇದೇ ಫಾರ್ಮ್ ಅದು. ಈ ಫಾರ್ಮ್ದಲ್ಲಿ ಅಭ್ಯರ್ಥಿ ಹೆಸರು, ಆನಂತರ ತಂದೆ ಅಥವಾ ಗಂಡನ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. ಆನಂತರ ತಾಯಿ ಹೆಸರು, ನಿಮ್ಮ ಅಂಚೆ ವಿಳಾಸ, ಆನಂತರ ದೂರವಾಣಿ ಸಂಖ್ಯೆ, ನಿಮ್ಮ ಡೇಟ್ ಆಫ್ ಬರ್ತ್, ಆನಂತರ ವಯಸ್ಸಿಗೆ ಸಂಬಂಧಪಟ್ಟ ಅಧಿಕೃತ ದಾಖಲೆ ಏನಾದ್ರು ನೀವು ಯಾವ ದಾಖಲೆ ಹಚ್ಚಿದ್ರಲ್ಲ, ಆಧಾರ್ ಕಾರ್ಡ್ ಆಗಲಿ, ಮತದಾರರ ಪಟ್ಟಿ ಆಗಲಿ, ಜನ ಪ್ರಮಾಣ ಪತ್ರ, ಇನ್ನು ಯಾವುದೇ ರೀತಿ ದಾಖಲೆ ಹಚ್ಚಿದ್ರನ್ನ ಸಿಲ ಇಲ್ಲಿ ಬರಿಬೇಕಾಗ್ತದೆ ಗೆಳೆಯರೆ. ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ರನ್ನ ಬರಿಬೇಕಾಗ್ತದೆ. ಆನಂತರ ರಾಷ್ಟ್ರೀಯತೆ ಇಂಡಿಯನ್ ಹಾಗೂ ನೀವು ಮದುವೆ ಆಗಿದ್ದೀರಾ ಅಥವಾ ಇಲ್ಲ ಅಂತ ಹಾಕಬೇಕಾದ್ರೆ, ಕನ್ನಡ ಮಾತನಾಡಕ್ಕೆ ಬರುತ್ತೋ ಅಥವಾ ಸ್ವಯಂ ಘೋಷಣೆ ನೀವು ಪತ್ರ ಲಗತ್ತಿಸಿದ್ರು ಅಥವಾ ಇಲ್ಲತ್ತೋ ಅದನ್ನು ಹೌದು ಇಲ್ಲ ಅಂತ ಹಾಕಬೇಕಾಗ್ತದೆ. ನಂತರ ಗೆಳೆಯರೆ ನೀವು ಗುರುತಿನ ಚೀಟಿ ಯಾವುದಿಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿರ್ತಲ್ಲ ಅದನ್ನು ಸಹ ಬರಿಬೇಕಾಗ್ತದೆ ಗೆಳೆಯರಲ್ಲಿ. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ,
ವೋಟರ್ ಐ ಡಿ ಯಾವ್ದು ಹಾಕಿರ್ತಾರೆ ಅದು ಬರಿಬೇಕಾಗ್ತದೆ ಇದರಲ್ಲಿ. ನಂತರ ಗೆಳೆಯರದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಸಹ ಬೇಕಾಗಿರ್ತದೆ. ನಂತರ ಈ ಹಿಂದೆ ನೀವೇನಾದರೂ ಹೊರಗಿತ್ತು ಆಧಾರದ ಮೇಲೆ ನೀವೇನು ಕೆಲಸ ಮಾಡಿದ್ರಿಂದ ಅದನ್ನು ಸಹ ಸರ್ಟಿಫಿಕೇಟ್ ಹಚ್ಬೇಕಾಗ್ತದೆ. ಪೇಮೆಂಟ್ ಆಗಲಿ EPF ಏನಾದ್ರು ಕಟ್ ಆಗಿರುತ್ತಲ್ಲ ಎಲ್ಲ ಅದು ಸಹ ಒಂದು ಜೆರಾಕ್ಸ್ ಕಾಪಿಯನ್ನು ಹಚ್ಬೇಕಾಗ್ತದೆ ಗೆಳೆಯರೆ. ಆನಂತರ ಗೆಳೆಯರೆ ಇಲ್ಲಿ ಕೊಟ್ಟಿರ್ತ ಬಾಕ್ಸ್ ಒಳಗೆ ನೀವು ಯಾವುದೇ ಕೆಲಸ ಮಾಡಿದಿರೋ ಆ ಕೆಲಸದಲ್ಲಿ ಹುದ್ದೆ ನೀವು ಮಾಡಿದ್ರಿಂದ ಆ ಕೆಲಸದ ಹುದ್ದೆನೇ ಹೆಸರನ್ನ ಇಲ್ಲಿ ಬರಿಬೇಕಾಗ್ತದೆ ಗೆಳೆಯರೆ ನೀವು ಇಲ್ಲಿ. ನಂತರ ಗೆಳೆಯರೆ ನೀವು ಯಾವುದೇ ರೀತಿ ಈ ಹಿಂದೆ ಹೊರಗುತ್ತಿಗೆ ಅಥವಾ ದಿನಗೂಲಿ ಗುತ್ತಿಗೆ ಅದರ ಮೇಲೆ ಕೆಲಸ ಮಾಡಿದ್ರಿಂದ ಅದರ ಅವಧಿಯಲ್ಲಿ ESI PF ಏನು ಕಟ್ ಆಗಿರ್ತಿಲ್ಲ ಅದರ ವೇತನದ ಬ್ಯಾಂಕ್ ಪಾಸ್ಬುಕ್ ಹಾಗೂ ಹಾಜರಾತಿ ದಾಖಲೆಗಳನ್ನ ಸಂಬಂಧಿಸಿದ ಪರವರ್ತಿತ ನಗರಸಭೆಗಳಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ನಂತರ ಗೆಳೆಯರದಕ್ಕೆ ವಂಶವೃಕ್ಷ ಪ್ರಮಾಣ ಪತ್ರ ಸಹ ನೀವು ಅದಕ್ಕೆ ಹಚ್ಬೇಕಾಗ್ತದೆ. ಸರಿ, ಈ ಫಾರ್ಮ್ ಅನ್ನ ಎಲ್ಲ ಫಿಲ್ ಮಾಡಿ ಅವ್ರು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡಿ ಸದರಿ ಅವರ ನಗರಸಭೆಯಲ್ಲಿ ನೀವು ಆಯಾ ನಗರಗಳು ಎಲ್ಲೆಲ್ಲಿ ನಗರಸಭೆಗಳು ನೀವು ಕೆಲಸ ಮಾಡ್ಬೇಕು ಅನ್ಕೊಂಡಿರೋದಿಲ್ಲ ಆ ನಗರಸಭೆಗಳಿಗೆ ಹೋಗಿ ಖುದ್ದಾಗಿ ನೀವೇ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಗೆಳೆಯರದಕ್ಕೆ. ಸದರಿ ಇಲ್ಲಿ ತೋರ್ಸಕ್ಕಂಥ ಎಲ್ಲ ಫಾರ್ಮ್ಗಳನ್ನ ನನ್ನ ಕೆಳಗಡೆ ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರದನ್ನ. ಈ ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಹಾಗೂ ಆಯಾ ನಿಮ್ಮ ನೇರ ನಗರಸಭೆಯಲ್ಲಿರ್ತಲ್ಲ ಅಲ್ಲಿ ಫಾರ್ಮನ್ನು ತುಂಬಿಸಿಂದ ಈ ಫಾರ್ಮನ್ನು ಎಲ್ಲ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ನಿಮ್ಮ ನಗರಸಭೆಗಳಿಗೆ ಕೊಡ್ರಿ ಅಂತ ತಿಳಿಸ್ತಾ, ಇದೇ ಥರ ಜಾಬ್ ನ್ಯೂಸ್ಗಾಗಿ ನಮ್ಮ ಕರಿಯರ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ. ಹಾಗೂ ಇದೇ ಥರ ಜಾಬ್ ನ್ಯೂಸ್ಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಹುಡುಕಿದ್ರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಕ್ಕೆ ಹೇಳ್ತಾ ಇವತ್ತಿನ